class, and also welcome to the all teachers who have attended the today's session. Okay, so today we are going to learn about the algebraic expressions, as you know already. Okay, so algebraic expression ಅದು ಒಂದು ಲಾಸ್ಟ್ ಟಾಪಿಕ್ಗೆ ಬಂದಿದ್ವಿ. ಆಲ್ಮೋಸ್ಟ್ ಇವತ್ತು ಮುಗಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. Don't know whether it's completed or not. Okay, so what is algebraic expressions? Algebraic expressions. Okay, ಸೊ ಈ ಒಂದು ಟಾಪಿಕ್ ಅಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ, ಸೊ ದ ಟಾಪಿಕ್ ನೇಮ್ ಏನಿದೆ ನಮ್ಗೆ ಹೇಳ್ರಿ, ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಂಡ್ ಐಡೆಂಟಿಟೀಸ್ ಅಂತ ಇದೆ. ಓಕೆ, ಸೊ ನಿಮಗೆ ಈ ಪೋರ್ಷನ್ ಚೇಂಜ್ ಆಗೋಕ್ಕಿಂತ ಮುಂಚೆ, ಸಿಲೆಬಸ್ ಚೇಂಜ್ ಆಗೋಕ್ಕಿಂತ ಮುಂಚೆ ಇಲ್ಲಿ ನಿಮ್ಗೆ ಐಡೆಂಟಿಟೀಸ್ ಅಂತ ಇದೆಯಲ್ಲ ಟಾಪಿಕ್ ಅಲ್ಲಿ, ಸೊ ಆ ಐಡೆಂಟಿಟೀಸ್ ಟಾಪಿಕ್ ಇತ್ತು. ಬಟ್ ಇವಾಗ ಏನ್ ಮಾಡಿದಾರೋ ಅದನ್ನ ಸಿಲೆಬಸ್ ಚೇಂಜ್ ಆದ್ಮೇಲೆ ಆ ಐಡೆಂಟಿಟೀಸ್ ಅನ್ನುವಂತ ಟಾಪಿಕ್ ಅನ್ನ ಅವ್ರು ಏನ್ ಮಾಡಿದಾರು ಸಿಲೆಬಸ್ ನಿಂದ ರಿಮೂವ್ ಮಾಡಿದ್ದಾರೆ. ಓಕೆ, ಸೊ ಓನ್ಲಿ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಆಗಿರೋದ್ರಿಂದ ಹಾಗಾಗಿ ಇಲ್ಲಿ ನಮ್ಗೆ ಏನಾಗ್ತಾ ಇದೆ, ಈ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅನ್ನ ಒಂದು ಕಂಪ್ಲೀಟ್ ಮಾಡಿದ್ರೆ ಈ ಚಾಪ್ಟರ್ ನಮಗೆ ಮುಗಿತೈತಿ. ಐಡೆಂಟಿಟೀಸ್ ಅನ್ನ ಅವ್ರು ಏನ್ ಮಾಡಿದಾರು ಈಗ ನಿಮ್ಗ 8th ಸ್ಟ್ಯಾಂಡರ್ಡ್ ಗೆ ಕವರ್ ಮಾಡಿಲ್ಲ, ಹೌದಾ? ಸೊ ಮೇ ಬಿ ಅದನ್ನ ಮತ್ತೆ ಯಾವಾಗಾದ್ರೂ ನಿಮ್ಗೆ ಚಾಪ್ಟರ್ ಒಳಗೆ ಅದನ್ನ ಕಂಟಿನ್ಯೂ ಮಾಡಬಹುದು. ಓಕೆ, ಸೊ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಇದ್ರೊಳಗೆ ನಾವ್ ಏನನ್ನ ಕಲಿತಾ ಇದ್ವಿ? exercise 8.4, right? Okay, so before going to start the exercise 8.4, I would like to tell today's motivational quotes for you. Okay, so what is that? Your future is created by what you do today, not tomorrow. Okay, so I will read once again. Your future is created by what you do today, not tomorrow. ಓಕೆ, ಸೊ ಅಂದ್ರೆ ನಿಮ್ಮ ಫ್ಯೂಚರ್ ನಿರ್ಧಾರವಾಗೋದು ಅಥವಾ ಅದರದ್ದು ಡಿಸಿಷನ್ ಯಾವುದಕ್ಕಂದ್ರೆ ನೀವು ಇವತ್ ಏನ್ ಮಾಡ್ತೀರಿ ಅದ್ರ ಮೇಲೆ ನಿಮ್ಮ ಫ್ಯೂಚರು ನಿರ್ಧಾರ ಆಗ್ತೈತಿ. ಅಂದ್ರ ನೀವ್ ಇವಾಗ ಕರೆಕ್ಟ್ ಆಗಿ ಏನ್ ಮಾಡ್ಬೇಕು? ಓದ್ಬೇಕು, ಹೌದಾ? ಸೊ ಯಾವ್ದೇ ಸ್ಟಡಿ ಹಾರ್ಡ್ ವರ್ಕ್ ಮಾಡಿದ್ರೆ ನಿಮ್ಗೆ ಏನಾಗ್ತೈತಿ, ಮುಂದೆ ಅದರದ್ದು ರಿಸಲ್ಟ್ ಮುಂದೆ ಸಿಗ್ತೈತಿ. ಅಂದ್ರೆ ಟುಮಾರೋ ಅಂದ್ರೆ ನಿಮ್ಗೆ ಇನ್ ಫ್ಯೂಚರ್ ನಲ್ಲಿ, ಹೌದಾ? ಸೊ ಒಂದಿಷ್ಟು ನಿಮ್ಮ ಸಿಸ್ಟರ್ ಇರ್ಬೋದು ಅಥವಾ ನಿಮ್ಗೆ ರಿಲೇಟಿವ್ಸ್ ಯಾರಾದ್ರೂ ಅನ್ನೋದನ್ನ ನೀವು ಕೇಳಿರ್ಬೋದು. ಇಲ್ಲ, ನಾನು 10th ಸ್ಟ್ಯಾಂಡರ್ಡ್ ಒಳಗ ಇನ್ನೊಂದ್ ಸ್ವಲ್ಪ ಓದ್ಬೇಕಿತ್ತು ಅಥವಾ PUC ಅಲ್ಲಿ ಇನ್ನೊಂದ್ ಸ್ವಲ್ಪ ರಿಸಲ್ಟ್ ಅನ್ನ ಚಲೋ ಮಾಡ್ಬೇಕಿತ್ತು ಅನ್ನೋದನ್ನ ನೀವು ಕೇಳಿರ್ಬೋದು. ಯಾಕಂದ್ರೆ ಅವರು ಅವಾಗ ಮಾಡಿಲ್ಲ ಅಂದ್ರೆ ಅವ್ರಿಗೆ ಟುಡೇ, ಹೌದಾ? ಸೊ ನೀವ್ ಇವಾಗ ಇನ್ನು ಕಲಿತಾ ಇದ್ದೀರಿ, ಅವಾಗ ಅವ್ರು ಮಾಡಿಲ್ಲ. ಸೊ ಸಮ್ ಏನೋ ಇಶ್ಯೂಸ್ ಆಗಿ ಅಥವಾ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲೋ ಅಥವಾ ಅದೇನೋ ಸ್ಟೂಡೆಂಟ್ ಲೈಫ್, ಸೊ ಅಷ್ಟೇ ಏನಾಗಿರ್ತೈತಿ, ಎಂಜಾಯ್ ಮಾಡುವಂತ ಏಜ್ನು ಇರ್ತೈತಿ. ಬಟ್ ಅಲ್ಲಿ ಏನ್ ಮಾಡ್ತಿರ್ಬೇಕು, ನಾವು ಓದ್ತಾನು ಇರ್ಬೇಕು, ಹೌದಾ? ಸೊ ಅವಾಗ ಏನ್ ಮಾಡ್ತೈತಿ, ಆ ಎಂಜಾಯ್ಮೆಂಟ್ ಇದ್ರ ಜೊತೆಗೆ ನಾವು ಹಾರ್ಡ್ ವರ್ಕ್ ಮಾಡಿದ್ರ ಇನ್ ಫ್ಯೂಚರ್ ನಾವ್ ಏನ್ ಮಾಡ್ಬೋದು, ಖುಷಿಯಾಗಿರ್ಬೋದು, ಹೌದಾ? ಸೊ ಹಾಗಾಗಿ ನಾವ್ ಏನ್ ಮಾಡ್ಬೇಕು, ಇವತ್ತೇ ನಮ್ದು ಹಾರ್ಡ್ ವರ್ಕ್ ನಾವ್ ಏನ್ ಮಾಡ್ತೀವಿ ಅದರ ಬೇಸ್ ಮೇಲೆ ನಮ್ಮ ಫ್ಯೂಚರ್ ನಿಂತಿರ್ತೈತಿ, ಹೌದಾ? ಸೊ ಈಗ ಏನ್ ಮಾಡ್ತೀರಿ, ಎಲ್ಲಾ ಸ್ಟಾರ್ಟಿಂಗ್ ಇಂದ ಎಲ್ಲಾ ಚಲೋ ಓದ್ಕೋತ್ ಬಂದ್ ಲಾಸ್ಟಿಗೆ ರಿಸಲ್ಟ್ ಚಲೋ ಮಾಡ್ತಾರ ಅವ್ರು. ಸೊ ಒಂದೊಂದ್ಸಲ ಏನಾಗ್ಬಿಡ್ತೈತಿ, ಸಮ್ ಟೈಮ್ ನೀವೊಂದು 75% ಮಾಡಿದ್ರಿ ಅನ್ಕೋರಿ ಅಥವಾ 80%, ಅವಾಗ ನಿಮ್ಗೆ ರಿಸಲ್ಟ್ ಬಂದಾಗ ಅನಸ್ತೈತಿ, ಇಲ್ಲ ನಾನು ಇನ್ನೊಂದ್ ಸ್ವಲ್ಪ ಓದ್ಬೇಕಿತ್ತು ಅನಸ್ತೈತಲ್ಲ, ಸುಮ್ನೆ ಏನೋ ಟೈಮ್ ಪಾಸ್ ಮಾಡಿದೆ, ಸುಮ್ನೆ ಮಲ್ಕೊಂಡ್ ಹರಟಿ ಹೊಡೆದೆ, ಅವಾಗ ಅನಸ್ತಿರ್ತಿ. ಬಟ್ ಅವಾಗ ಏನಾಗಿರ್ತೈತಿ, ಕಾಲ್ ಮಿಂಚ್ ಹೋಗ್ಬಿಟ್ಟಿರ್ತೈತಿ. ಅದಕ್ಕಿಂತ ಮುಂಚೆನ ನೀವೇನ್ ಮಾಡ್ಬೋದಿತ್ತು, ಅವಾಗ ನಾನು ಇನ್ ಫ್ಯೂಚರ್ ನಮ್ಗೆ ಏನಾಗ್ತೈತಿ, ಸರಿಯಾಗಿ ಓದ್ಬೇಕಿತ್ತು ಅನ್ನೋದು ನಮ್ಗ ಮೈಂಡ್ ಸೆಟ್ ಒಳಗಿರ್ಬೋದು, ಹೌದಾ? ಸೊ ಯಾಕೆ ನಾನು ಇವಾಗ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಇನ್ನು ಟೈಮ್ ಇದೆ. ಇವಾಗ ಇನ್ನು 8th ಸ್ಟ್ಯಾಂಡರ್ಡ್, ಇನ್ನು ಒಂದು 9th ಸ್ಟ್ಯಾಂಡರ್ಡ್ ಇದೆ. 10th ಸ್ಟ್ಯಾಂಡರ್ಡ್ ಅಂದ್ರೆ ನೀವು ಸ್ಟಾರ್ಟಿಂಗ್ ಇಂದನು ಹಾರ್ಡ್ ವರ್ಕ್ ಮಾಡಿದ್ರೆ ಸರಿಯಾಗಿ ರಿಸಲ್ಟ್ ಅನ್ನ ಮಾಡಬಹುದು ಅನ್ನೋದು ಇವತ್ತಿನ ಒಂದು ಮೋಟಿವೇಶನಲ್ ಕೋಟ್ಸ್. ಓಕೆ, so let us start our today's session, that is exercise 8.4 in the topic of algebraic expressions. Okay, so 8.4 ಒಳಗ ಫಸ್ಟ್ ಒನ್ ಅನ್ನ ಕ್ವಶನ್ ಅನ್ನ ಬರೆಯೋಣಂತ. ಓಕೆ, ಸೊ ಕ್ವಶನ್ ಏನಿದೆ ನೋಡ್ರಿ, ಮಲ್ಟಿಪ್ಲೈ ದ ಬೈನಾಮಿಯಲ್ಸ್ ಅಂತ ಇದೆ. ಓಕೆ, ಸೊ ಫಸ್ಟ್ ಐ ಕ್ಯಾನ್ ರೈಟ್ ದ ಕ್ವಶನ್. 2x plus 5. Okay, so 2x
When was online classes end, ma'am? Why? 2x plus 5 and okay. So 4x minus 3. 4x minus 3 ಅಂತ ಇದೆ ಕರೆಕ್ಟಾ. ಸೊ ಇಲ್ಲಿ ಏನಾಗುತ್ತೆ 2x plus 5 into 4x minus 3 ಅಂತ ಇದೆ. ಓಕೆ, ಸೊ ಏನಾಗತ್ತ ಇಲ್ಲಿ ಏನಿದೆ ಹೌದಾ. ಸೊ 2x ಕರೆಕ್ಟಾ. ಸೊ ಈಗ ಏನ್ ಮಾಡ್ಬೇಕು ನಾವು ನೆಕ್ಸ್ಟ್ ಸ್ಟೆಪ್ ಹಾಗಾದ್ರೆ ಈ ಬ್ರಾಕೆಟ್ ಅನ್ನ ಈ ರೀತಿ ಕ್ಲೋಸ್ ಇದನ್ನ ಏನ್ ಮಾಡ್ಬೇಕು ಓಪನ್ ಮಾಡಿ ಬರಿಬೇಕು. ಸೊ 2x ಅನ್ನ ಆಸ್ ಇಟ್ ಈಸ್ ಇಟ್ವಿ, ಅದಾದ್ಮೇಲೆ ಏನ್ ಬರಿಬೇಕು ಈ ಬ್ರಾಕೆಟ್ ಅನ್ನ ಹೋಲ್ ಬ್ರಾಕೆಟ್ ಅನ್ನ ನಾನು ಇಲ್ಲಿ ಬರೀತೀನಿ. 4x minus 3, right? 4x minus 3 plus 5 ಈ 5. ಓಕೆ, ಸೊ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನಿಮ್ಗೆ, ಈ 5 ಅನ್ನ ನಾನು ಇಲ್ಲಿ ಬರದೆ, ಅದಾದ್ಮೇಲೆ 4x minus 3 ಆಸ್ ಇಟ್ ಈಸ್, ಮತ್ತೆ ಸೇಮ್ ಬ್ರಾಕೆಟ್ ಅನ್ನ ನಾನು ಇಲ್ಲಿ ಬರಿಬೇಕು. ಓಕೆ, ಸೊ ಈ ಸ್ಟೆಪ್ ನಿಮ್ಗೆ ಕ್ಲಿಯರ್ ಆಯ್ತಲ್ವಾ. ಸೊ 2x ಅನ್ನ ಆಸ್ ಇಟ್ ಈಸ್ ಬರುದು, 4x minus 3 ಹೋಲ್ ಬ್ರಾಕೆಟ್ ಅನ್ನ ಇಲ್ಲಿ ಬರುದು, ಅದಾದ್ಮೇಲೆ ಇಲ್ಲಿ ಪ್ಲಸ್ 5 ಇದೆ. ಓಕೆ, ಸೊ ಪ್ಲಸ್ ಇದ್ರೆ ಪ್ಲಸ್ ಬರಿಬೇಕು, ಮೈನಸ್ ಇದ್ರೆ ಮೈನಸ್ ಬರಿಬೇಕು. ಓಕೆ, ಪ್ಲಸ್ 5 4x minus 3 ಅಂತ ಇದೆ. ಇವಾಗ ಜಸ್ಟ್ ನಾವ್ ಏನ್ ಮಾಡ್ಬೇಕು ಮಲ್ಟಿಪ್ಲಿಕೇಶನ್ ಮಾಡಿ ಸಿಂಪ್ಲಿಫೈ ಮಾಡ್ಬಿಟ್ರೆ ಮುಗೀತು ಹೌದಾ. ಸೊ ಬಹಳ ಈಸಿ ಇದೆ. ಸೊ ಈಗ ಏನ್ ಮಾಡ್ಬೇಕು ಫಸ್ಟ್ ಒನ್ ಇದಕ್ಕೆ ಮಲ್ಟಿಪ್ಲೈ ಮಾಡ್ಬೇಕು, ಅದಾದ್ಮೇಲೆ ಸೇಮ್ 2x ದಿಂದ 3 ಗೆ ಮಲ್ಟಿಪ್ಲೈ ಮಾಡ್ಬೇಕು, 5 to 4x ಗೆ ಮಲ್ಟಿಪ್ಲೈ ಮಾಡ್ಬೇಕು, ಇಲ್ಲಿ 5 ದಿಂದ 3 ಗೂ ಕೂಡ ನಾವು ಮಲ್ಟಿಪ್ಲೈ ಮಾಡ್ಬೇಕು. ಕರೆಕ್ಟಾ. ಸೊ ಹಾಗಾದ್ರೆ ನೋಡ್ರಿ ಇಲ್ಲಿ ಫಸ್ಟ್ ನಾವ್ ಏನ್ ಮಾಡ್ಬೇಕು, ಫಸ್ಟ್ ವಿ ಹ್ಯಾವ್ ಟು ಮಲ್ಟಿಪ್ಲೈ ದ ನ್ಯೂಮರಿಕಲ್ ಕೋಎಫಿಷಿಯಂಟ್. ಓಕೆ, ಸೊ 2 into 4 is 8, x into x x square. ಓಕೆ, ಸೊ 8x square. ನೆಕ್ಸ್ಟ್ ಇಲ್ಲೇ ನೋಡ್ರಿ ಸೈನ್ ಯಾವ್ದಿದೆ, ನಾವು ಸೈನ್ ಅನ್ನ ಫಸ್ಟ್ ಏನ್ ಮಾಡ್ಬೇಕು ಮಲ್ಟಿಪ್ಲೈ ಮಾಡ್ಬೇಕು. ಓಕೆ, ಸೊ ಪ್ಲಸ್ ಇಂಟು ಮೈನಸ್, ಪ್ಲಸ್ ಇಂಟು ಮೈನಸ್, ಪ್ಲಸ್ ಇಂಟು ಮೈನಸ್, ಸೈನ್ ರೂಲ್ ಗೊತ್ತಿರ್ಬೇಕು ನಮ್ಗೆ, ಪ್ಲಸ್ ಇಂಟು ಮೈನಸ್ ಮೈನಸ್. ವೆರಿ ಗುಡ್, ಹಳ್ಳಿ ಸ್ಕೂಲು, ವೆರಿ ಗುಡ್. ಸೊ 2 3s are 6x, ರೈಟ್. ನೆಕ್ಸ್ಟ್ ಪ್ಲಸ್, ಇಲ್ಲೂ ಪ್ಲಸ್ ಇದೆ. ಓಕೆ, ಸೊ ಪ್ಲಸ್ ಇಂಟು ಪ್ಲಸ್ ಪ್ಲಸ್, 5 4s are 20x. ಓಕೆ, ಸೊ ಪ್ಲಸ್ ಇಂಟು ಮೈನಸ್, ಪ್ಲಸ್ ಇಂಟು ಮೈನಸ್ ಮೈನಸ್, 5 3s are 15 ಅಂತ ಇದೆ, ರೈಟ್. ಸೊ ಇವಾಗ ಏನ್ ಮಾಡ್ಬೇಕು ನಾವು ಅಗೇನ್ ಈಗ ಏನ್ ಮಾಡ್ಬೇಕು ಹೇಳ್ರಿ, ಹಾಗಾದ್ರೆ ಸೇಮ್ ಅಂದ್ರೆ ಲೈಕ್ ಟರ್ಮ್ಸ್ ಗಳನ್ನ ಫೈಂಡ್ ಔಟ್ ಮಾಡಿ ಅಡಿಷನ್ ಮಾಡಬಹುದು, ಇಲ್ಲ ಸಬ್ಟ್ರಾಕ್ಷನ್ ಅನ್ನ ಮಾಡಬಹುದು. ಇಲ್ಲಿ ನೋಡ್ರಿ 8x square ಒಂದೇ ಇದೆ ನಮ್ಗೆ, ಇಲ್ಲಿ ಯಾವುದೇ ಇನ್ನೊಂದು x square ಅನ್ನುವಂತಹ ಟರ್ಮು ಇಲ್ಲ. ಓಕೆ, ಸೊ ಅದ್ರ ನೆಕ್ಸ್ಟ್ ಇಲ್ಲಿ ನೋಡ್ರಿ ಮೈನಸ್ 6x 20x ಲೈಕ್ ಟರ್ಮ್ಸ್ ಗಳದಾವು, ಬಟ್ ಏನಾಗಿದ್ದು ಡಿಫ್ರೆಂಟ್ ಸೈನ್ ಇದಾವ. ಓಕೆ, ಸೊ ಡಿಫ್ರೆಂಟ್ ಸೈನ್ ಇದ್ದಾಗ ನಾವ್ ಏನ್ ಮಾಡ್ಬೇಕು ಸಬ್ಟ್ರಾಕ್ಷನ್ ಮಾಡ್ಬೇಕು. ಸಬ್ಟ್ರಾಕ್ಷನ್ ಹೇಗ್ ಮಾಡ್ಬೇಕು, ಬಿಗ್ಗರ್ ಇಂಟಿಜರ್ ಅಲ್ಲಿ ಸ್ಮಾಲರ್ ಇಂಟಿಜರ್ ಅನ್ನ ಮೈನಸ್ ಮಾಡ್ಬೇಕು. ಹಾಗಾದ್ರೆ 20 minus 6 ಮಾಡಿದ್ರೆ ಎಷ್ಟಾಯ್ತು 14x, ಬಟ್ ಬಿಗ್ಗರ್ ಇಂಟಿಜರ್ ಸೈನ್ ಏನಿದೆ ಪ್ಲಸ್ ಇದೆ. ಸೊ I can write plus sign here. Okay, so next ಇಲ್ಲಿ 15 ಇದೆ, ಕಾನ್ಸ್ಟೆಂಟ್ ಟರ್ಮ್ ಇದೆ. ಓಕೆ, ಸೊ ಅದ್ರ ಜೊತೆಗೆ ಮತ್ತೆ ಯಾವುದೇ ಕಾನ್ಸ್ಟೆಂಟ್ ಟರ್ಮ್ ನಮ್ಗೆ ಇಲ್ಲ. ಸೊ ಹಾಗಾಗಿ -15 ಅನ್ನ ಆಸ್ ಇಟ್ ಈಸ್ ಇಡ್ಬೇಕು. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಓಕೆ, ಸೊ ಏನಾದ್ರೆ 8x square plus 14x minus 15 ಅಂತ ಇದೆ. Is it clear? Any doubts here? Okay. So I will explain once again and then rub this. Okay. So ಇಲ್ಲಿ ಏನಾಗಿದೆ 2x ಅನ್ನ ಆಸ್ ಇಟ್ ಈಸ್ ಇಟ್ಟು 4x minus 3 ಅನ್ನ ಆಸ್ ಇಟ್ ಈಸ್ ಇಡ್ಬೇಕು, ಪ್ಲಸ್ 5 ಮತ್ತೆ ಅಗೇನ್ 4x ಅನ್ನ ಇಲ್ಲಿ ಬರಿಬೇಕು, 4x minus 3 ಅನ್ನ. ಸೊ 2x 4x ಮಾಡ್ರಿ ಎಷ್ಟಾಯ್ತು 8x square ಆಯ್ತು. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್, 2 3s are 6x, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಯ್ತು, 5 4s are 20x ಆಯ್ತು, ಪ್ಲಸ್ ಇಂಟು ಮೈನಸ್ ಮೈನಸ್, 5 3s are 15 ಆಯ್ತು. ಓಕೆ, ಸೊ ಈ ಎರಡು ಸ್ಟೆಪ್ ಕ್ಲಿಯರ್ ಆಯ್ತು ನಿಮ್ಗೆ. ಆಮೇಲೆ ಲಾಸ್ಟ್ ಸ್ಟೆಪ್ ಏನಾಯ್ತು, ಲೈಕ್ ಟರ್ಮ್ಸ್ ಗಳನ್ನ ನಾವು
ಫೈಂಡ್ ಔಟ್ ಮಾಡಿ ಎಡಿಷನ್ ಮಾಡೋದಾದ್ರೆ ಎಡಿಷನ್ ಮಾಡ್ಬೇಕು, ಇಲ್ಲ ಸಬ್ಟ್ರಾಕ್ಷನ್ ಮಾಡ್ಬೇಕು. ಓಕೆ, ಸೊ 8x² ಅಂತ ಇದೆ ಇಲ್ಲಿ. ಓಕೆ, ಸೊ 8x² ಆದ್ಮೇಲೆ ಇಲ್ಲಿ ಯಾವುದೇ x² ಇಲ್ಲ, ಹಾಗಾಗಿ 8x² ಅನ್ನ ಆಸ್ ಇಟ್ ಈಸ್ ಇಟ್ಟೆ. ಸೊ -x + 20x ಅಂದ್ರೆ ಇವೆರಡು ಲೈಕ್ ಟರ್ಮ್ಸ್ ಗಳದವು, ಬಟ್ ಡಿಫ್ರೆಂಟ್ ಸೈನ್ ಇರೋದ್ರಿಂದ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್ ದ ಬಿಗರ್ ಇಂಟಿಜರ್ ಮತ್ತೆ ಸ್ಮಾಲರ್ ಇಂಟಿಜರ್ ಒಳಗೆ ನಾವ್ ಏನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. ಸೊ 20 - 6 is 14x. ಆಮೇಲೆ ಇಲ್ಲೇ ಯಾರೋ ಇಲ್ಲಿ ಯಾವ್ದೋ ಸ್ಕೂಲ್ ಇಂದ ಇಲ್ಲೇ +15 ಬರ್ದಿದ್ದೀರಿ ನೋಡ್ರಿ. ಓಕೆ, ಆನ್ಸರ್ ಅನ್ನ +15 ಬರ್ದಿದ್ದೀರಿ. ಸೊ ಅದು -15 ಆಗತ್ತೆ. ಇಲ್ಲಿ ನೋಡ್ರಿ, ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್. ಸೊ ಆನ್ಸರ್ ಈಸ್ -15 ಇದೆ. ಸೊ ಯಾವುದೇ ಒಂದು ಚಾಟ್ ಬಾಕ್ಸ್ ಅಲ್ಲಿ ನನಗೆ ಆನ್ಸರ್ +15 ಅಂತ ಬಂತು. ಓಕೆ, ಸೊ ಅದನ್ನ ಸ್ವಲ್ಪ ಕರೆಕ್ಷನ್ ಮಾಡ್ಕೊರಿ, ಏನೋ ಇಲ್ಲಿ ಮಿಸ್ಟೇಕ್ ಆಗಿರ್ಬೋದು. ಕ್ಲಿಯರಾ? ಓಕೆ, ಸೊ ಸೆಕೆಂಡ್ ಕ್ವಶನ್ ಅನ್ನ ನೀವೇ ಹೇಳ್ಬೋದಾ, ಆನ್ಸರ್ ಮಾಡ್ಬೋದಾ ಇವಾಗ? ಸೊ ನೀವೇ ಸಾಲ್ವ್ ಮಾಡ್ರಿ ನೋಡೋಣ ಸೆಕೆಂಡ್ ಕ್ವಶನ್ ಅನ್ನ. ಸೊ ಆಲ್ರೆಡಿ ನಮ್ಗೆ ಗಂಜಿಗಟ್ಟಿ, ವೆರಿ ಗುಡ್ ವೆರಿ ಗುಡ್. ಗೋವಿನಪಲ್ಲಿ ಸ್ಕೂಲ್ ಇಂದ ಆಲ್ರೆಡಿ ನಮ್ಗ ಆನ್ಸರ್ ಬಂತು. ಸಾಲ್ವ್ ಮಾಡಿ ಆನ್ಸರ್ ಹೇಳ್ಬೇಕು ನನ್ಗೆ. ಓಕೆ, ಸೊ ನೀವು ನಿಮ್ಮ ಟೆಕ್ಸ್ಟ್, ನಿಮ್ಮ ನೋಟ್ಬುಕ್ ನಲ್ಲಿ ಸಾಲ್ವ್ ಮಾಡಿ ನನ್ಗೆ ಆನ್ಸರ್ ಅನ್ನ ಹೇಳ್ಬೇಕು. ಸೆಕೆಂಡ್ ಒನ್ ಏನಿದೆ ಹಾಗಾದ್ರೆ? ಸೆಕೆಂಡ್ ಒನ್ ನೀವೇ ಮಾಡ್ರಿ. ಜಸ್ಟ್ ನಾನು ಆನ್ಸರ್ ಅನ್ನ ಅಷ್ಟೇ ನೋಡ್ತೀನಿ, ಯಾಕಂದ್ರೆ ಅದು ಈಸಿ ಇದೆ. ಹಾಗಾಗಿ ನಾನು ಥರ್ಡ್ ಒನ್ ಸ್ವಲ್ಪ ಪಾಯಿಂಟ್ ನಲ್ಲಿ, ಡೆಸಿಮಲ್ ಪಾಯಿಂಟ್ ನಲ್ಲಿ ಇರೋದ್ರಿಂದ ನಾನೇ ಸಾಲ್ವ್ ಮಾಡ್ತೀನಿ. ಓಕೆ, ಸೊ ಥರ್ಡ್ ಒನ್ ಏನಿದೆ ನೋಡ್ರಿ, 2.5L, ರೈಟ್? ಸೊ 2.5L minus 0.5M, 2.5L minus 0.5M into 2.5L plus 0.5M ಅಂತ ಇದೆ. ಓಕೆ, ಸೊ ಇದು ಈ ಪ್ರಾಬ್ಲಮ್ ನಿಮ್ಗೆ 2 ಟೈಪ್ಸ್ ನಲ್ಲಿ ಮಾಡ್ಲಿಕ್ಕೆ ಬರ್ತೈತಿ. ಓಕೆ, ಸೊ ಇದನ್ನ ನಾರ್ಮಲ್ ನಾನು ಇವಾಗ ಏನ್ ಸ್ಟೆಪ್ಸ್ ಅನ್ನ ಕಲ್ಸಿದೆ ಅದೇ ಸ್ಟೆಪ್ ಅಲ್ಲಿ ಮಾಡಬಹುದು. ಇನ್ನೊಂದು ಇದು ಅಲ್ಜಿಬ್ರಿಕ್ ಐಡೆಂಟಿಟೀಸ್ ಅಂತ ಏನಿದೆ ಅಲ್ಲ, ಸೊ ಆ ಐಡೆಂಟಿಟೀಸ್ ಅನ್ನ ಯೂಸ್ ಮಾಡಿ ಕೂಡ ನಾವು ಮಾಡಬಹುದು. ಹಾಗಾಗಿ 2 ವೇ ಒಳಗೆ ಇದನ್ನ ಮಾಡಬಹುದು. ಫಸ್ಟ್ ನಿಮ್ಗೆ ಏನ್ ಗೊತ್ತಿದೆಯಲ್ಲ ಆ ವೇ ಒಳಗೆ ಮಾಡಿ ನಾನು ಆಮೇಲೆ ನೆಕ್ಸ್ಟ್ ತೋರಿಸ್ತೇನೆ. ಓಕೆ, ಸೊ ಹಾಗಾದ್ರೆ ಈಗ ಏನ್ ಮಾಡ್ಬೇಕು ನೆಕ್ಸ್ಟ್ ಸ್ಟೆಪ್? ಸೆಕೆಂಡ್ ಒನ್ ಕ್ವಶನ್ಸ್, ಸೆಕೆಂಡ್ ಒನ್ ಸಾಲ್ವ್ ಮಾಡಿದ್ರಲ್ಲ, y - 8 ಅಂಡ್ 3y - 4 ಈಸಿ ಇದೆ. ಸೊ ಹಾಗಾಗಿ ನೀವೇ ಮಾಡ್ರಿ. ಓಕೆ, ಸೊ ಏನಾಗತ್ತೆ ಹಾಗಾದ್ರೆ, 2.5L ಅನ್ನ ಆಸ್ ಇಟ್ ಈಸ್ ಬರೋದು. ಸೊ ಈ ಹೋಲ್ ಬ್ರಾಕೆಟ್ ಅನ್ನ ಇಲ್ಲಿ ಬರೀತೇನೆ ನಾನು. ಓಕೆ, ಸೊ 2.5L ಪ್ಲಸ್ 0.5M ಅಂತ ಇದೆ. ಓಕೆ, ಸೊ 0.5M ಅಂತ ಇದೆ. ಸೊ ನೆಕ್ಸ್ಟ್ ಮೈನಸ್ 0.5M ಅಂತ ಇದೆ. ಸೊ ಮೈನಸ್ 0.5M. ಸ್ವಲ್ಪ ಹರಿಬರಿ ಮಾಡ್ಬೇಡ್ರಿ, ಈಸಿಲಿ ಆರಾಮ್ಸೆ ಮಾಡ್ರಿ. ಓಕೆ, ಸೊ 0.5M ಇಂಟು 2.5L ಪ್ಲಸ್ 0.5M ಅಂತ ಇದೆ. ರೈಟ್? ಈ ಸ್ಟೆಪ್ ಕ್ಲಿಯರ್ ಆಯ್ತಲ್ಲ? 2.5L ಅನ್ನ ಬರೆದು ಈ ಹೋಲ್ ಬ್ರಾಕೆಟ್ ಅನ್ನ ಇಲ್ಲಿ ಬರದೆ, ಸೊ ಅದ ನೆಕ್ಸ್ಟ್ ಮೈನಸ್ 0.5M ಅನ್ನ ಇಲ್ಲಿ ಬರೆದು ಈ ಹೋಲ್ ಬ್ರಾಕೆಟ್ ಅನ್ನ ಇಲ್ಲಿ ಬರೆದು. ರೈಟ್? ಸೊ ಅದಾದ್ಮೇಲೆ ಈಗ ಏನ್ ಮಾಡ್ಬೇಕು, 2.5 ಇಂಟು 2.5 ಅನ್ನ ಮಲ್ಟಿಪ್ಲೈ ಮಾಡ್ಬೇಕು. ಸ್ವಲ್ಪ ಬಹಳ ಜನ ಸ್ಟೂಡೆಂಟ್ಸ್ ಈ ಪಾಯಿಂಟ್ ಬಂತಲ್ಲ, ಡೆಸಿಮಲ್ ಪಾಯಿಂಟ್ ಬಂತಲ್ಲ, ನಾನು ಯಾವ ರೀತಿ ಮಾಡಬಹುದು ಅಂತ ಹೇಳಿ ಸ್ವಲ್ಪ ಏನ್ ಮಾಡ್ಬಿಡ್ತೀರಿ, ಪಾಯಿಂಟ್ ಬಂದ್ಮೇಲೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಯಾವಾಗಿದ್ರು ಮಲ್ಟಿಪ್ಲಿಕೇಶನ್ ಒಳಗ ನಾವು ಒಂದು ಈಸಿ ಟ್ರಿಕ್ಸ್ ಅನ್ನ ಏನ್ ಯೂಸ್ ಮಾಡ್ಬೇಕಂದ್ರ, ಈಗ 2.5 ಇಂಟು 2.5 ಮಾಡ್ಬೇಕಲ್ಲ ನೀವು. ಓಕೆ, ಸೊ 2.5 ಇಂಟು 2.5 ಮಾಡ್ಬೇಕಾದ್ರೆ ನೀವ್ ಏನ್ ಅನ್ಕೋಬೇಕು, ಡೆಸಿಮಲ್ ಪಾಯಿಂಟ್ಸ್ ಗಳು ಇಲ್ವೇ ಇಲ್ಲ. ಓಕೆ, ಸೊ ಡೆಸಿಮಲ್ ಪಾಯಿಂಟ್ಸ್ ಇಲ್ಲ ಅಂದ್ರೆ ಏನಾಗತ್ತೆ ಹಾಗಾದ್ರೆ, ಇದು 25 ಇಂಟು 25 ಆಗತ್ತಲ್ಲ. ಸೊ 25 ಇಂಟು 25 ಎಷ್ಟಾಗತ್ತೆ ನೋಡ್ರಿ, 625 ಆಗತ್ತ. ಕರೆಕ್ಟಾ? ಸೊ 625 ಆದ್ಮೇಲೆ ಸೊ ನಾವೀಗ ಡೆಸಿಮಲ್ ಪಾಯಿಂಟ್ ಇಲ್ಲ ಅನ್ಕೊಂಡ್ ಏನ್ ಮಾಡಿದ್ವಿ, ಮಲ್ಟಿಪ್ಲೈ ಮಾಡಿದ್ವಿ 625 ಅಂತ. ಇವಾಗ ಏನ್ ಮಾಡ್ಬೇಕು,
ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಎಷ್ಟು ಪ್ಲೇಸಸ್ ಇದಾವು? ಸೊ 0.5 ಒಂದು ಪಾಯಿಂಟ್, ಟೋಟಲ್ ಎಷ್ಟಿದಾವ್ ನೋಡ್ರಿ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಪಾಯಿಂಟ್ಸ್ ಗಳು 1 2 ಇದಾವ. ಓಕೆ, ಸೊ 1 2 ಅಂತ ಇದಾವ. ಸೊ ಅದಾದ್ಮೇಲೆ ನಾ ಏನ್ ಮಾಡ್ಬೇಕಾಗಾದ್ರೆ 1 2 ಡಿಜಿಟ್ ಅನ್ನ ಬಿಟ್ಟು ನಾನು ಏನ್ ಮಾಡ್ಬೇಕು, ಪಾಯಿಂಟ್ ಅನ್ನ ಕೊಡ್ಬೇಕು. ಓಕೆ, ಸೊ 1 2 ಅನ್ನ ಕೊಟ್ಟ ಮೇಲೆ ಇಲ್ಲಿ ಏನಾಗತ್ತ 6.25 ಆಗತ್ತ. ಸೊ ಯಾವುದೇ ಮಲ್ಟಿಪ್ಲಿಕೇಶನ್ ಡೆಸಿಮಲ್ ಪಾಯಿಂಟ್ ಇರ್ತಕ್ಕಂತಹ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಾವ್ ಏನ್ ಮಾಡ್ಬೇಕಂದ್ರ ಅಲ್ಲಿ ಡೆಸಿಮಲ್ ಪಾಯಿಂಟ್ಸ್ ಇಲ್ಲ ಅಂತ ಹೇಳಿ ನಾವೇನ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡ್ಬೇಕು. ಅದಾದ್ಮೇಲೆ ಪಾಯಿಂಟ್ ಆದ್ಮೇಲೆ ಎಷ್ಟು ಡಿಜಿಟ್ ಬಿಟ್ಟು ಪಾಯಿಂಟ್ಸ್ ಗಳದಾವು ಅವ್ನ ಕೌಂಟ್ ಮಾಡಿ ನಾವ್ ಇಲ್ಲಿ ಏನ್ ಮಾಡ್ಬೇಕು, ಇಲ್ಲಿ ನೋಡ್ರಿ 2 ಪಾಯಿಂಟ್ಸ್ ಇದಾವ, ಪಾಯಿಂಟ್ ಆದ್ಮೇಲೆ 2 ಡಿಜಿಟ್ ಇದಾವ 1 2. ಸೊ ಹಾಗಾಗಿ 1 2 ಪ್ಲೇಸ್ ಅನ್ನ ಬಿಟ್ಟು ನಾನು ಇಲ್ಲಿ ಏನ್ ಮಾಡಿದೆ 6.25 ಎಲ್ ಸ್ಕ್ವೇರ್. ಓಕೆ, ಸೊ ನೆಕ್ಸ್ಟ್ ಪ್ಲಸ್ ಈಗ ಏನಾಯ್ತು 25 ಇಂಟು 5 ಮಾಡ್ರಿ. ಓಕೆ, ಸೊ 2.5 ಇಂಟು 0.5 2.5 ಇಂಟು 0.5 ಅಂದಾಗ ಇಲ್ಲಿ ಏನ್ ಮಾಡ್ಬೇಕು ನಾವ್ ಈಗ ಅಗೇನ ನಮ್ಗೆ ಏನಾಗತ್ತ ಇಲ್ಲಿ ಏನಾಗತ್ತೆ ಹೇಳ್ರಿ, ಪಾಯಿಂಟ್ಸ್ ಇಲ್ಲ ಅಂತ ಹೇಳಿ ನಾವ್ ಏನ್ ಮಾಡ್ಬೇಕು, ಇದನ್ನ ಮಲ್ಟಿಪ್ಲೈ ಮಾಡ್ಬೇಕು. ಹಾಗಾದ್ರೆ 25 ಇಂಟು 5 ಏನಾಗತ್ತೆ ಹೇಳ್ರಿ, 125 ಆಗತ್ತ. 25 5 ಎಷ್ಟಾಗತ್ತ, 125 ಆಗತ್ತ. ಇಲ್ಲಿ ಏನಾಗಿದೆ, ಪಾಯಿಂಟ್ ಎಷ್ಟು ಡಿಜಿಟ್ ಆದ್ಮೇಲೆ ಇದೆ ನೋಡ್ರಿ, 1 2 ಡಿಜಿಟ್ ಆದ್ಮೇಲೆ ಇದೆ. ಓಕೆ, ಸೊ ಹಾಗಾಗಿ ನಾವು 2 ಡಿಜಿಟ್ ಬಿಟ್ಟು ಏನ್ ಮಾಡ್ಬೇಕು, ಪಾಯಿಂಟ್ ಅನ್ನ ಕೊಡ್ಬೇಕು. 1 2. ಸೊ ಎಷ್ಟಾಯ್ತು 1.25. ಇದೊಂದು ಸ್ವಲ್ಪ ಈಸಿ ಟ್ರಿಕ್ಸ್ ಅನ್ಕೋತೀನಿ, ನಿಮ್ಗೆ ಆಲ್ರೆಡಿ ಗೊತ್ತಿದ್ರ ಓಕೆ, ಗೊತ್ತಿಲ್ಲ ಅಂದ್ರೆ ಈ ರೀತಿ ಮಾಡ್ರಿ, ನಿಮ್ಗೆ ಯಾವುದೇ ಪ್ರಾಬ್ಲಮ್ ಆಗಂಗಿಲ್ಲ. ಓಕೆ, ಸೊ 25 5 ಎಷ್ಟಾಯ್ತು, 125 ಆಯ್ತು. ಸೊ 2 ಡಿಜಿಟ್ ಅನ್ನ ಬಿಟ್ಟು ನಾವು ಪಾಯಿಂಟ್ ಅನ್ನ ಕೊಟ್ಟಾಗ 1.25 ಅಂತ ಆಯ್ತು. ಸೊ ಹಾಗಾದ್ರೆ 1.25 LM 1.25 LM. ಓಕೆ, ಸೊ ಅಗೇನ್ ಇಲ್ಲಿ ಏನಾಯ್ತು, ಮೈನಸ್ ಇಂಟು ಪ್ಲಸ್ ಮೈನಸ್. ಸೊ 0.5 2.5 ಸೇಮ್ ಇಲ್ಲಿ ಏನ್ ಮಲ್ಟಿಪ್ಲೈ ಮಾಡಿದ್ವಲ್ಲ ಅದೇ ಇಲ್ಲಿ ಬಂತು. ಹಾಗಾಗಿ ಏನಾಗತ್ತಿದು 1.25 LM ಅಂತನ ಆಗತ್ತೆ. ಓಕೆ, ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ 0.5 0.5 ಅಂತ ಇದೆ. ಸೊ ನಾವ್ ಇವಾಗ ಏನ್ ಮಾಡ್ಬೇಕು, 5 ಇಂಟು 5 ಏನ್ ಮಾಡ್ಬೇಕು, 25 ಮಾಡಿದೆ. ಓಕೆ, ಸೊ ಪಾಯಿಂಟ್ ಆದ್ಮೇಲೆ ಎಷ್ಟು ಡಿಜಿಟ್ ಇದಾವ, ಇಲ್ಲಿ 2 ಡಿಜಿಟ್ ಇದಾವ. ಸೊ 2 ಡಿಜಿಟ್ ಅನ್ನ ಕೊಟ್ಟೆ ಅಂದ್ರೆ ನಂಗೆ ಏನಾಗತ್ತ 0.25 ಆಗತ್ತ. ಓಕೆ, ಸೊ 0.25 ಅಂದ್ರೆ ಏನಾಗತ್ತ ನೋಡ್ರಿ, ಇಲ್ಲಿ 0.25 ಎಂ ಸ್ಕ್ವೇರ್ ಆಗತ್ತ. 0.25 ಎಂ ಸ್ಕ್ವೇರ್ ಆಗತ್ತ. ಸೊ ಇಲ್ಲಿ ಏನಾಗತ್ತೆ, ಇವಾಗ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು, ಲೈಕ್ ಟರ್ಮ್ಸ್ ಗಳನ್ನ ಫೈಂಡ್ ಔಟ್ ಮಾಡ್ಬೇಕು. ಅದಾದ್ಮೇಲೆ ಏನ್ ಮಾಡ್ಬೇಕು ಹೇಳ್ರಿ, ಅವ್ನ ಎಡಿಷನ್ ಮಾಡೋದಾದ್ರೆ ಎಡಿಷನ್, ಸಬ್ಟ್ರಾಕ್ಷನ್ ಮಾಡೋದಾದ್ರೆ ಸಬ್ಟ್ರಾಕ್ಷನ್. ಸೊ ಇಲ್ಲಿ ಏನಾಗದ 6.25 ಎಲ್ ಸ್ಕ್ವೇರ್ ಅನ್ನ ಆಸ್ ಇಟ್ ಈಸ್ ಇಟ್ಟೆ, ಯಾಕಂದ್ರೆ ಅಲ್ಲಿ ಯಾವುದೇ ಮತ್ತೆ ನಮಗೆ ಎಲ್ ಸ್ಕ್ವೇರ್ ಅಂತೂ ಇಲ್ಲ. ಓಕೆ, ಸೊ ಅದಾದ್ಮೇಲೆ 1.25 LM ಮೈನಸ್ 1.2 LM. ಲೈಕ್ ಟರ್ಮ್ಸ್ ಗಳ ಇದಾವು, ಸೇಮ್ ನಂಬರ್ಸ್ ಗಳದಾವು, ಡಿಫ್ರೆಂಟ್ ಸೈನ್ ಇದ್ರೆ ಏನಾಗತ್ ನಮ್ಗಿಲ್ಲಿ ಆಟೋಮೆಟಿಕ್ಲಿ ಕ್ಯಾನ್ಸಲ್ ಆಗ್ಬಿಡ್ತೈತಿ. ಓಕೆ, ಸೊ ಕ್ಯಾನ್ಸಲ್ ಆಯ್ತಂದ್ರೆ ಇಲ್ಲಿ ಲಾಸ್ಟಿಗೆ ಏನ್ ಉಳಿತ್ ನಮ್ಗೆ ಇವಾಗ ಮೈನಸ್ 0.25 ಎಂ ಸ್ಕ್ವೇರ್ ಅಂತ ಉಳಿತು. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಓಕೆ, ಇಸ್ ಇಟ್ ಕ್ಲಿಯರ್? ಸೊ ಸ್ವಲ್ಪ ಡೆಸಿಮಲ್ ಪಾಯಿಂಟ್ಸ್ ಗಳು ಇದ್ದಾಗ ಸ್ವಲ್ಪ ಕೇರ್ಫುಲ್ ಆಗಿ ಇರ್ಬೇಕಷ್ಟೇ. ಓಕೆ, ಸೊ ಇಲ್ಲೇನಾಗತ್ತ, ನಾನು ನಿಮ್ಗೆ ಇನ್ನೊಂದು ವೇ ಒಳಗೆ ಇದೇ ಸೇಮ್ ಪ್ರಾಬ್ಲಮ್ ಅನ್ನ ಇನ್ನೊಂದು ವೇ ಒಳಗೂ ಮಾಡಿ ತೋರಿಸ್ತೇನೆ. ವೇಟ್. ಓಕೆ, ಸೊ ಇಲ್ಲಿ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡ್ರಿ. 2.5 L. ಸೊ ಸೇಮ್ ಬ್ರಾಕೆಟ್ ಅನ್ನ ಇಲ್ಲಿಟ್ಟೆ, ಮೈನಸ್ 0.5 2.5 ಸೇಮ್ ಬ್ರಾಕೆಟ್ ಅನ್ನ ಇಲ್ಲಿಟ್ಟೆ. ಓಕೆ, ಸೊ ಆಮೇಲೆ ಏನ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡಿದಾಗ 6.25 L ಸ್ಕ್ವೇರ್ ಬಂತು, ಪ್ಲಸ್ 1.25 ಮೈನಸ್ 1.25 ಮೈನಸ್ 0.25 ಅಂತ ಬಂತು. ಓಕೆ, ಸೊ ಅದಾದ್ಮೇಲೆ ಇಲ್ಲಿ ಏನದು ಲೈಕ್ ಟರ್ಮ್ಸ್ ಗಳು ಡಿಫ್ರೆಂಟ್ ಸೈನ್ ಆಯ್ತು, ಸೊ ಕ್ಯಾನ್ಸಲ್ ಆಯ್ತು. ಸೊ 6.25 L ಸ್ಕ್ವೇರ್ ಮೈನಸ್ 0.25 ಎಂ ಸ್ಕ್ವೇರ್ ಅಂತ ಆಯ್ತು. ಓಕೆ, ಸೊ ಇದೇ ಸೇಮ್ ಪ್ರಾಬ್ಲಮ್ ಅನ್ನ ಅಲ್ಜಿಬ್ರಿಕ್ ಐಡೆಂಟಿಟೀಸ್. ಐಡೆಂಟಿಟೀಸ್ ಅಂದ್ರೆ ಗೊತ್ತಾ ನಿಮ್ಗೆ, ಯಾವ ಹೇಳ್ರಿ ಐಡೆಂಟಿಟೀಸ್ ಅಂದ್ರ? ಕ್ಯಾನ್ ಎನಿಬಡಿ ನೋ ಅಬೌಟ್ ದಿಸ್? ಯಾವ್ದದು ಅಲ್ಜಿಬ್ರಿಕ್ ಐಡೆಂಟಿಟೀಸ್? ನಿತ್ಯ ಸಮೀಕರಣಗಳು, ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ಅಂತ ಕರಿತೀವಿ ನಾವು. ಸೊ ನಿಮ್ಗೆ ಗೊತ್ತಿದಾವ. ಸೊ ನಾ ಇವಾಗ ಬರದೆ ಅಂದ್ರೆ ಗೊತ್ತಾಗ್ತೈತಿ, ಬಟ್ ಅವಕ್ಕೆ ನಾವೇನಂತೀವಿ,
ಐಡೆಂಟಿಟೀಸ್ ಅಂತೇವಂತ ಗೊತ್ತಿಲ್ಲ. ಸೊ ಇವ್ನ ನೋಡಿರ್ಬೋದಲ್ಲ ನೀವು, a plus b bracket square. Okay, so a minus b bracket square, you main formula. Very good. ಯಾವ್ದದು? ನಂದಿಗುಡು. ವೆರಿ ಗುಡ್, ವೆರಿ ಗುಡ್. These are all the algebraic identities ಅಥವಾ ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ಅಂತ ಕರಿತೀವಿ. ಬೇಸ್ಡ್ ಆನ್ ದಿಸ್ ಫಾರ್ಮುಲಾ ವಿ ಆರ್ ಸಾಲ್ವಿಂಗ್ ದ ಇವ್ ಯಾವುದು ಅಲ್ಜಿಬ್ರಿಕ್ ಐಡೆಂಟಿಟೀಸ್ ಅನ್ನ ನಾವು ಸಾಲ್ವ್ ಮಾಡ್ತಾ ಇರ್ತೀವಿ, ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಗಳನ್ನ. ಬಟ್ ಅದನ್ನ ಏನ್ ಮಾಡಿದಾರೆ, ನಿಮ್ಗೆ ಸಿಲೆಬಸ್ ನಿಂದ ಅದನ್ನ ಇವಾಗ ತೆಗೆದ್ಬಿಟ್ಟಿದ್ದಾರೆ. ಯಾಕೆ ಐಡೆಂಟಿಟೀಸ್ ಅನ್ನ ತೆಗೆದ್ಬಿಟ್ಟಿದ್ದಾರೆ. ಸೊ ಅದನ್ನ ಯಾವಾಗ ನಿಮ್ಗೆ ಕೊಡ್ತಾರಲ್ಲ ಅವಾಗ ಎಕ್ಸ್ಪ್ಲೇನ್ ಮಾಡೋಣ. ಓಕೆ, ಸೊ ಹಾಗಾದ್ರೆ a ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್, a ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಅಂತ ನಿಮ್ಗೆ ಗೊತ್ತಿದೆ ಹಾಗಾದ್ರೆ ಆಲ್ರೆಡಿ. ಸೊ ಹಾಗಾದ್ರೆ ನಂಗೆ ಹೇಳ್ಬೋದಾ ನೀವು, ಇದು ಒಂದು ಅಲ್ಜಿಬ್ರಿಕ್ ಐಡೆಂಟಿಟೀಸ್ ಗೆ ರಿಲೇಟೆಡ್ ಇದೆ. ಯಾವ ಅಲ್ಜಿಬ್ರಿಕ್ ಐಡೆಂಟಿಟೀಸ್ ಇರ್ಬೋದು ನೋಡ್ರಿ? ಈ ಒಂದು ಫಾರ್ಮುಲಾ, ಸಾರಿ, ಈ ಒಂದು ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಏನಿದೆ ಅಲ್ಲ, ಇದೊಂದು ಅಲ್ಜಿಬ್ರಿಕ್ ಐಡೆಂಟಿಟೀಸ್ ಗೆ, ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ಗೆ ರಿಲೇಟೆಡ್ ಇದೆ. ಯಾವ್ದಿರ್ಬೋದು? a ಪ್ಲಸ್ ಬಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. a ಪ್ಲಸ್ ಬಿ, a ಮೈನಸ್ ಬಿ ಈಸ್ ಈಕ್ವಲ್ ಟು a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಇದೆ, ರೈಟ್? ಸೊ ಅದ್ ಹಾಗಾದ್ರೆ ಏನಾಗತ್ ನೋಡ್ರಿ, ಇಲ್ಲೇ ನಮ್ಗೆ a ಅಂದ್ರ 2.5L, ಬಿ ಅಂದ್ರ 0.5L. ಸೊ ಹಾಗಾಗಿ 2.5L ಬ್ರಾಕೆಟ್ ಸ್ಕ್ವೇರ್ ಮೈನಸ್ 0.5M ಬ್ರಾಕೆಟ್ ಸ್ಕ್ವೇರ್. ಅಗೇನ್ ಸೇಮ್ ಆನ್ಸರ್ ನಮಗೆ 6.25L ಸ್ಕ್ವೇರ್ ಮೈನಸ್ 0.25M ಸ್ಕ್ವೇರ್ ಅಂತ ಆನ್ಸರ್ ಬಂತು. ಸೊ ಅಲ್ಲಿ ಮಲ್ಟಿಪ್ಲಿಕೇಶನ್ ಮಾಡೋದು ಸ್ವಲ್ಪ ಕಾಂಪ್ಲಿಕೇಶನ್, ಬಟ್ ಬೇಸ್ಡ್ ಆನ್ ದ ಅಲ್ಜಿಬ್ರಿಕ್ ಐಡೆಂಟಿಟೀಸ್ ನಾವು ಈಸಿಲಿ ಎಷ್ಟು ಒಂದು 2 minutes ಒಳಗೆ ನಾವ್ ಏನ್ ಮಾಡಿದ್ವಿ, ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ವಿ. ಈ ರೀತಿನೂ ನಾವ್ ಏನ್ ಮಾಡ್ಬೋದು, ಆ ಪ್ರಾಬ್ಲಮ್ ಅನ್ನ ಈ ರೀತಿನೂ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಏನಾಯ್ತು, ಎಕ್ಸರ್ಸೈಸ್ 8.4 ಇದೆ. ಸೊ ನಾನು ಒಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ತಂದಿದ್ದೀನಿ, ಜಸ್ಟ್ ನಿಮಗೆ ಪ್ರಾಕ್ಟೀಸ್ ಆಗ್ಲಿ ಅನ್ನೋದ ಕಾರಣಕ್ಕೆ. ಹಾಗಾಗಿ ಆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ನೋಡ್ಕೊಂಡು ಇನ್ನೂ ಟೈಮ್ ಇದ್ರೆ ಈ ಎಕ್ಸರ್ಸೈಸ್ 8.4 ಅನ್ನ ಸಾಲ್ವ್ ಮಾಡೋಣ ಅಂತ. ಓಕೆ, ಸೊ ನಾ ಮಾಡ್ತೀನಿ, ಬಟ್ ಈಗ ಇವತ್ತು ಮುಗಿಸ್ಲಿಕ್ಕೆ ಆಗ್ಲೇ ಇಲ್ಲ. ಸೊ ಇರ್ಲಿ, ಅದ ಮೊದಲು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ನೋಡ್ಕೊಂಡು ಬರೋಣ ಅಂತ. ಓಕೆ, ಇಲ್ಲಿ ನಿಮ್ಗೆ ಇನ್ನೊಂದು ಸಿಮ್ಯುಲೇಷನ್ ಕೂಡ ತೋರಿಸೋದಿತ್ತು, ಬಟ್ ಇರ್ಲಿ, ನೆಕ್ಸ್ಟ್ ಕ್ಲಾಸ್ ಒಳಗೆ ತೋರಿಸ್ತೀನಿ. ವಿದ್ಯಾಶಕ್ತಿ MCQ test, class 8th, subject mathematics. First question I can read here. Which of the following is an algebraic expression? Option A 5 plus 3, option B 7x plus 2, option C 12, option D 9 minus 4. Can anybody tell me? Option B. Very good. Option B. Very good. Very good. Very good. Very good, students. So answer is option B is the right answer. Okay. Next. What is the coefficient of x in the expression? 7x plus 3. Option A 7. Option B 3. Option C 0. Option D x. What is the coefficient of 7x plus 3? Very good, very good, very good. Nice answer. So, option A is the right answer. Okay, very good. Which of the following is the monomial? Which of the following is the numerical coefficient? Sorry, ಅಲ್ಲಿ question ಇದಾಗಿದೆ. ಸೊ ಇರ್ಲಿ, ಹೌದಾ? ನ್ಯೂಮರಿಕಲ್ ಕೋಎಫಿಷಿಯಂಟ್ ಆಫ್, ಇಲ್ಲಿ ಈ ಕ್ವಶನ್ ಅನ್ನ ಇದನ್ ಮಾಡ್ರಿ. ಸೊ ಕ್ವಶನ್ ಇಲ್ಲಿದೆ ನೋಡ್ರಿ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ನ್ಯೂಮರಿಕಲ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್? ಅದರದ್ದು ನ್ಯೂಮರಿಕಲ್ ಕೋಎಫಿಷಿಯಂಟ್ ಯಾವ್ದಿದೆ ನೋಡ್ರಿ? ವೆರಿ ಗುಡ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ವೆರಿ ಗುಡ್. ನೆಕ್ಸ್ಟ್. The value of x square minus 5 at x equal to minus 1 is the
ಸೊ ಸ್ವಲ್ಪ ಲಾಸ್ಟ್ ಕ್ಲಾಸ್ ಒಳಗೆ ಕಲ್ತೀರ್ ನೋಡ್ರಿ. ದ ವ್ಯಾಲ್ಯೂ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 5 at x equal to -1 ಅಂದ್ರೆ x ಇದ್ದಲ್ಲೇ -1 ಹಾಕಿ ಆನ್ಸರ್ ಹೇಳ್ರಿ ನಂಗೆ. ನೋಡ್ರಿ ಏನ್ ಬರ್ಬೋದು? ಆಪ್ಷನ್ ಎ -1, ಆಪ್ಷನ್ ಬಿ -2, ಆಪ್ಷನ್ ಸಿ -4, ಆಪ್ಷನ್ ಡಿ -5. What is the value of? Very good. I will check the chat box. Very good, very good. C. Very good, very good. ಸೊ ಇಲ್ಲಿ ಏನಾಗತ್ತೆ ಹಾಗಾದ್ರೆ -1 ಅನ್ನ ಎಕ್ಸ್ ಸ್ಕ್ವೇರ್ ಅಂತ ಹಾಕಿದ್ರೆ 1 ಆಗತ್ತ. ಸೊ 5 - 1 is 4, ಬಟ್ ಬಿಗ್ಗರ್ ಇಂಟಿಜರ್ ಸೈನ್ ಮೈನಸ್ ಇರೋದ್ರಿಂದ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್, ವೆರಿ ಗುಡ್. Which of the following is obtained by subtracting x square minus y square from y square minus x square? ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ? y ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ದಿಂದ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅನ್ನ ಮೈನಸ್ ಮಾಡಿದಾಗ ನಮಗ ಆನ್ಸರ್ ಏನ್ ಬರ್ತೈತಿ? ಆಪ್ಷನ್ ಎ -2 ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್, ಆಪ್ಷನ್ ಬಿ -2 ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಓಕೆ, ಏನು ನೋಡ್ರಿ, ಫ್ರಮ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಓಕೆ, ವೆರಿ ಗುಡ್. ಬಿ ವೆರಿ ಗುಡ್, ವೆರಿ ಗುಡ್. ಓಕೆ, ಸ್ವಲ್ಪ ಕನ್ಫ್ಯೂಷನ್ ಆಗುವಂತದ್ದಿದೆ, ಸೊ ಹಾಗಾಗಿ ಸ್ವಲ್ಪ ಕ್ಲಿಯರ್ ಆಗಿ ಮಾಡ್ರಿ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ರೇಸ್ ಟು 25 minus 3x raised to 32 plus 2x minus 12 at x equal to 1? Option A 0, option B 2, option C 4, option D none of these. ಬಹಳ ಈಸಿ ಇದೆ, ಬಟ್ ನೋಡ್ಲಿಕ್ಕೆ ಅಷ್ಟೇ ಅದು ದೊಡ್ಡ ಪ್ರಾಬ್ಲಮ್ ಅಂತ ನಿಮ್ಗೆ ಕಾಣಿಸ್ತಾ ಇದೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ -3? ನೋಡ್ರಿ ಏನಾಗತ್ತ? ಸೊ ಆನ್ಸರ್ ಬರ್ತಾ ಇದೆ ನಮ್ಗೆ, ಐ ಥಿಂಕ್ ಡಿ. ವೆರಿ ಗುಡ್. ನನ್ ಆಫ್ ದೀಸ್. ಆನ್ಸರು ಮೈನಸ್ ನಲ್ಲಿದೆ, ಬಟ್ ಅಲ್ಲಿ ಯಾವುದೇ ಆನ್ಸರ್ ಇಲ್ಲ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್. ಇಫ್ ವಿ ಮಲ್ಟಿಪ್ಲೈ 5x and -4xyz, then we get. If we multiply 5x ಮತ್ತೆ -4xyz ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಆಪ್ಷನ್ ಎ 20x square yz, ಆಪ್ಷನ್ ಬಿ -20x square yz, ಆಪ್ಷನ್ ಸಿ x square yz, ಆಪ್ಷನ್ ಡಿ -2xyz. ಏನಿರ್ಬಹುದು ಆನ್ಸರು? ಆಲ್ರೆಡಿ ಕೊಟ್ಟಿದ್ದೀರಿ ಅನ್ಕೋತೀನಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಆಪ್ಷನ್ ಬಿ ಇಸ್ ದ right answer. Okay, so next, the product of 4x and 0 is. The product of option A 4x, option B 4, option C 0, and option D none of the above. C, very good. 4x into 0 is 0 into anything is 0. So option C is the right answer. Very good, students. Okay. The volume of a cuboid with length, breadth and height is 5x, 3x square, 7x raised to 4 respectively is option A 105x raised to 7, option B 105x raised x square, option C 105x raised to 4, option D 105x 105. ಏನಾಗತ್ ನೋಡ್ರಿ? ಓಕೆ, 2 minutes. ಐ ನೋ ಟೈಮ್, ನಾವು ಟೈಮ್ ಆಗಿದೆ ಇವಾಗ. 2 minutes ಅಷ್ಟೇ. ಓಕೆ, ಸೊ ಆಪ್ಷನ್ ಎ ಇಸ್ ದ right answer, that is 105x raised to 7. Okay, very good, children. Okay, so the area of rectangle whose length and breadth are 3y and 9y square respectively. Okay, 12y cube,
ಆಪ್ಷನ್ ಬಿ 21y ಕ್ಯೂಬ್, ಆಪ್ಷನ್ ಸಿ 27y ಕ್ಯೂಬ್, ಆಪ್ಷನ್ ಡಿ y ಕ್ಯೂಬ್ ಅಂತ ಇದೆ. ಸೊ ಆನ್ಸರ್ ನೋಡೋಣ. ಸಿ, ವೆರಿ ಗುಡ್, ವೆರಿ ಗುಡ್. ಓಕೆ, ಸೊ ಆಪ್ಷನ್ ಇಲ್ಲಿ 9 3s are 27, y square into y is y cube. So option C is the right answer. Okay. So this is the today's MCQ test. Okay. So ನಾವು ಅವಾಗ ಅಂದ್ರೆ ಸ್ವಲ್ಪ ಪೋರ್ಷನ್ ಆದ ಕೂಡಲೇ ನಾವೇನ್ ಮಾಡ್ತಿದ್ವಿ, MCQ ಟೆಸ್ಟ್ ಜಸ್ಟ್ ಇದೇ ರೀತಿ ಕಂಡಕ್ಟ್ ಮಾಡ್ತಾ ಇರ್ತೀವಿ. ಓಕೆ, ಸೊ ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ದ ಟುಡೇಸ್ ಸೆಷನ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಆಸ್ಕ್ ಮೀ. ಓಕೆ ಓಕೆ, ಸೊ ಇಲ್ಲಿವರೆಗೆ ನಾನು ಹೇಳಿರ್ತಕ್ಕಂಥ ಕ್ಲಾಸ್ ನಿಮಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಒಳಗ ಎಕ್ಸರ್ಸೈಸ್ 8.4 ಅನ್ನ ಸಾಲ್ವ್ ಮಾಡೋಣ. ಓಕೆ, ಸೊ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.